ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 20ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 21 ಶುರು ಮಾಡೋಣ. ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ತಿಂಡಿ ತಿನ್ನೋದು ಅಂದರೆ ನನ್ನ ಹತ್ರ ಮಿಕ್ಕಿರೋದೇ 1400 ರೂಪಾಯಿ. ಅಲ್ಲಿ ಎಲ್ರಿಗೂ ತಿಂಡಿ ಹೇಗೆ ಕೊಡಿಸೋದು ಎಂದು ಚಿಂತೆಗೆ ಬಿದ್ದರು ವನಿತಾ. ಮೊದಲೇ ಮಾತಾಗಿದೆ, ಮದುವೆ ಅಷ್ಟು ಖರ್ಚು ನಾವೇ ಹಾಕಿ ಮದುವೆ ಮಾಡಿಕೊಡ್ತೀವಿ ಎಂದು. ಈಗ ಇಷ್ಟೊಂದು ದುಬಾರಿ ದುಡ್ಡಿನ ಬಟ್ಟೆ ಖರೀದಿ ಮಾಡಿ ತಿಂಡಿಗೆ ಕಾಸಿಲ್ಲ ಎಂದು ಹೇಳಿದರೆ ತಮ್ಮ ಒಣ ಪ್ರತಿಷ್ಠೆ ಕೆಳಗೆ ಬೀಳುತ್ತೆ ಎಂದು ಏನೂ ಹೇಳದೆ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕುತ್ತಾ ಹೇಗಾದರೂ ಮಾಡಿ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗಿ ತಿಂಡಿ ಕಾಫಿ ಮಾಡಿಸಿ ಮನೆಗೆ ಕಳುಹಿಸಬೇಕು. ಆಗ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗೋದು ತಪ್ಪತ್ತೆ ಎಂದು ವನಿತಾ ಅವರು ಆಗಲೇ ಒಂದು ಯೋಜನೆಯನ್ನು ತಲೆಯಲ್ಲಿ ರೆಡಿ ಮಾಡಿಕೊಂಡಿದ್ದರು. ವನಿತಾ ಅವರು ಎಲ್ಲರಿಗೂ ಕಾರಲ್ಲಿ ಕೂರೋದಕ್ಕೆ ಹೇಳಿ ತಾವು ವಾಶ್ರೂಮಿಗೆ ಹೋಗಿ ಬರುವುದಾಗಿ ಹೇಳಿ ಹೋದರು. ವಾಶ್ರೂಮಿಗೆ ಹೋಗುವ ನೆಪ ಒಡ್ಡಿ ಪೂರ್ಣಿಮಾಗೆ ಕಾಲ್ ಮಾಡಿ, ನಾವು ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತಿದ್ವಿ, ತಿಂಡಿ ಕಾಫಿ ರೆಡಿ ಮಾಡಿ ಇಡು ಎಂದು ಹೇಳಿದರು. ವಾಶ್ರೂಮಿನಿಂದ ಆಚೆ ಬಂದು ತಾವು ಮಾಡಿರುವ ಯೋಜನೆಯನ್ನು ಜಾರಿಗೆ ತರಲು ಸರಿಯಾದ ಅವಕಾಶಕ್ಕೆ ಕಾದರು. ತನ್ನಮ್ಮ ಬರುವುದನ್ನು ನೋಡಿದ ಸ್ಮಿತಾ, ಅಮ್ಮ ಬೇಗ ಬಾ ಅಮ್ಮ, ಹೊಟ್ಟೆ ತುಂಬ ಹಸಿತಿದೆ ಎಂದಾಗ, ಬಂದೆ ಸ್ಮಿತಾ ಎಂದು ಅವಸರದಿಂದ ಬರುವಾಗ ಕಾಲು ಎಡವಿ ಬಿದ್ದು ಅಮ್ಮ ಎಂದು ಕಿರುಚಿ ನೋವಿಗೆ ಮುಖ ಕಿವುಚಿ ಅಮ್ಮ ನೋವು ಎಂದು ಕೂಗೋದಕ್ಕೆ ಶುರು ಮಾಡಿದರು. ಸ್ಮಿತಾ ತನ್ನಮ್ಮ ಬಿದ್ದಿದ್ದು ನೋಡಿ ಕಾರ್ ಡೋರ್ ತೆರೆದು ಓಡಿ ಹೋದಳು. ಅವಳ ಹಿಂದೆಯೇ ಎಲ್ಲರೂ ಹೋದರು. ಅಮ್ಮ ಅಮ್ಮ ಏನಾಯ್ತಮ್ಮ, ನೋಡ್ಕೊಂಡು ಬರೋದಲ್ವಾ, ಕಾಲು ತುಂಬ ನೋಯ್ತಿದ್ಯಾ ಎಂದು ಕೇಳಿದಳು ತನ್ನಮ್ಮನ ಕಾಲು ನೋಡುತ್ತಾ. ಹೌದು ಕಣೆ, ಕಾಲು ಸ್ವಲ್ಪ ಉಳುಕಿದೆ ಅನಿಸುತ್ತೆ, ಸೊಂಟ ಕೂಡ ನೋಯ್ತಿದೆ ಎಂದರು ಮುಖ ಕಿವುಚುತ್ತ. ಬೀಗ್ರೆ ನಿಧಾನವಾಗಿ ಬರ್ಬೇಕು ತಾನೇ ಎಂದರು ವೀರೇಶ್. ಅಯ್ಯೋ ಬೀಗ್ರೆ, ಎಲ್ಲರೂ ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ ಅಲ್ವಾ, ಅದಕ್ಕೆ ಎಲ್ರಿಗೂ ಹೊಟ್ಟೆ ಹಸಿವಾಗಿರುತ್ತೆ, ನನ್ನಿಂದ ಇನ್ನೂ ತಡ ಆಗೋದು ಬೇಡ ಅಂತ ಅವಸರವಾಗಿ ನಡೆದು ಬರೋಕ್ಕೆ ಹೋಗಿ ಕಾಲು ಮ್ಯಾಟಿಗೆ ತಾಗಿ ಎಡು ಬಿದ್ದುಬಿಟ್ಟೆ ಎಂದಾಗ ಸುಶಾಂತ್ ಮತ್ತು ಸ್ಮಿತಾ ಇಬ್ಬರು ವನಿತಾ ಅವರನ್ನು ಎಬ್ಬಿಸಿ ತಮ್ಮ ಹೆಗಲಿನ ಆಸರೆ ಕೊಟ್ಟು ಕಾರ್ನಲ್ಲಿ ಕೂರಿಸಿದರು. ಎಲ್ಲರಿಗೂ ಹೊಟ್ಟೆ ಏನೋ ಹಸಿತಿತ್ತು. ಆದರೆ ವನಿತಾ ಅವರಿಗೆ ಹೀಗಾದ ಕಾರಣ ಯಾರಿಗೂ ರೆಸ್ಟೋರೆಂಟ್ಗೆ ಹೋಗೋಣ ಅನ್ನೋದಕ್ಕೆ ಬಾಯೇ ಬರಲಿಲ್ಲ. ಎಲ್ಲರೂ ಪೆಚ್ಚು ಮೋರೆ ಹಾಕಿದರು. ವನಿತಾ ಅವರು ನಾಟಕ ಮಾಡುತ್ತಾ ನೋವಿಗೆ ಮುಖ ಕಿವುಚುತ್ತಾ ಬಾರದ ಕಣ್ಣೀರು ಒರೆಸಿಕೊಂಡು, ಅಳಿಯಂದ್ರೆ ರೆಸ್ಟೋರೆಂಟ್ ಕಡೆ ನಡೀರಿ ಎಂದಾಗ, ಬೇಡ ಅತ್ತೆ, ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗ್ತೀವಿ ಎನ್ನಲು, ಕ್ಷಮಿಸಿ ಅಳಿಯಂದ್ರೆ, ನನ್ನಿಂದಾಗಿ ನಿಮ್ಮೆಲ್ರಿಗೂ ತೊಂದರೆ ಆಯಿತು. ನಾವೊಂದು ಕೆಲಸ ಮಾಡೋಣ, ನಮ್ಮ ಮನೆಗೆ ಹೋಗೋಣ, ಪೂರ್ಣಿಮಾಗೆ ಹೇಗೂ ಆಫೀಸ್ನಿಂದ ಬಂದಿರ್ತಾಳೆ, ನೀವೆಲ್ಲರೂ ನಮ್ಮ ಮನೇಲೇ ತಿಂಡಿ ತಿಂದು ಕಾಫಿ ಕುಡಿದು ಮನೆಗೆ ಹೋಗಿ, ಬೇಕಿದ್ರೆ ನಾಳೆ ಒಡವೆ ತೆಗಿಯೋಣ ಎಂದಾಗ ಎಲ್ಲರಿಗೂ ವನಿತಾ ಮಾತು ಸರಿ ಅನ್ನಿಸಿತು. ಹಾಗೆ ಮಾಡೋಣ ಬೀಗ್ರೆ ಎಂದರು ನಿರ್ಮಲ. ಮತ್ತೊಮ್ಮೆ ವನಿತಾ ಪೂರ್ಣಿಮಾಗೆ ಕರೆ ಮಾಡಿ, ಮನೆಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಿದ್ದೀವಿ, ನೀನು ತಿಂಡಿ ಕಾಫಿ ರೆಡಿ ಮಾಡು ಎಂದು ಹೇಳಿದರು. ನಂತರ ಸುಶಾಂತ್ ಕಾರನ್ನು ವನಿತಾ ಅವರ ಮನೆ ಕಡೆ ಚಲಾಯಿಸಿದ. ಚಲಪತಿ ಅವರು ಪ್ರಭಾಕರ್ ಜೊತೆ ಹೋಗಿ ಇನ್ನೊಂದೆರಡು ಕಡೆ ಹೆಣ್ಣು ನೋಡಿಕೊಂಡು ಬಂದಿದ್ದರು. ಯಾರೂ ಮನಸ್ಸಿಗೂ ಬಂದಿರಲಿಲ್ಲ. ಒಂದು ಹುಡುಗಿ ತುಂಬ ಮಾಡರ್ನ್ ಆದರೆ ಇನ್ನೊಂದು ಹುಡುಗಿ ತುಂಬ ಸಂಪ್ರದಾಯಸ್ಥ ಕುಟುಂಬದವಳು. ಒಂದು ದಿನಕ್ಕೆ ಎರಡೆರಡು ಕಡೆ ಹೆಣ್ಣು ನೋಡಿಕೊಂಡು ಬರುವುದನ್ನು ಮಾಡಿದ್ದರು. ಮನೆಗೆ ಬಂದಾಗ ಪ್ರಭಾಕರ್ ಅವರು ಚಲಪತಿಯವರಿಗೆ ಸೂರಪ್ಪನ ಬಗ್ಗೆ ಕೇಳಿದರು. ಸರ್, ಸೂರಪ್ಪ ಅವ್ರ ಮನೆಗೆ ಹೋಗಿ ಒಪ್ಪಿಗೆನೇ ಇಲ್ವಾ ಅಂತ ತಿಳಿಸ್ತೀನಿ ಅಂತ ಹೇಳಿದರು, ನೀವು ಯಾಕೆ ಒಂದ್ಸಾರಿ ಕಾಲ್ ಮಾಡಿ ವಿಚಾರಿಸಬಾರ್ದು ಎಂದಾಗ ಚಲಪತಿ ಅವರು, ಪ್ರಭಾಕರ್, ಇನ್ನೊಂದೆರಡು ದಿನ ನೋಡೋಣ, ಆಗಲೂ ಅವರಿಂದ ಯಾವ ಉತ್ತರನೂ ಬರೆದಿದ್ರೆ ಮತ್ತೊಂದೆರಡು ಕಡೆ ನೋಡೋಣ ಎಂದಾಗ, ಸರಿ ಸರ್, ಹಾಗೆ ಮಾಡೋಣ ಎಂದ ಪ್ರಭಾಕರ್ ಮನೆ ಕಡೆ ಹೊರಟರು. ಸೂರಪ್ಪ ಅವರಿಗೆ ಮಗಳ ವರ್ತನೆ ಅರ್ಥವೇ ಆಗುತ್ತಿಲ್ಲ. ಒಂದು ವಾರದಿಂದ ಇನ್ನೆರಡು ದಿನ ಬಿಟ್ಟು ಹೇಳುತ್ತೀನಿ ಎಂದು ಮುಂದೆ ದೂಡುತ್ತಾನೇ ಬರುತ್ತಿದ್ದಳು. ಇವತ್ತು ಏನೇ ಆಗಲಿ ಅವಳ ತೀರ್ಮಾನ ಏನು ಎಂದು ಕೇಳೇ ಬಿಡೋಣ ಅಂದುಕೊಂಡು ಅವಳು ಬರುವ ದಾರಿಯನ್ನೇ ಕಾಯುತ್ತಿದ್ದರು. ನಮ್ರತಾ ಆಗ ತಾನೇ ಸ್ಕೂಲಿನಿಂದ ಮನೆಗೆ ಬಂದಳು. ತನ್ನಪ್ಪನ ನೋಡಿ ಒಂದು ಮುಗುಳ್ನಕ್ಕು. ಅಪ್ಪ ಕಾಫಿ ಕುಡಿದ್ರಾ ಎಂದು ಕೇಳಿದಾಗ, ಇನ್ನೂ ಇಲ್ಲಮ್ಮ, ನೀನು ಬಂದಮೇಲೆ ಒಟ್ಟಿಗೆ ಕುಡಿದ್ರೆ ಆಯಿತು ಅಂತ ಸುಮ್ಮನಾದೆ ಎನ್ನಲು, ಸರಿಯಪ್ಪ, ಒಂದು 5 ನಿಮಿಷ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಒಟ್ಟಿಗೆ ಕಾಫಿ ಕುಡಿಯೋಣ ಎಂದು ತನ್ನ ರೂಮಿಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ತನಗೆ ಮತ್ತು ತನ್ನ ತಂದೆಗೆ ಕಾಫಿ ಮಾಡಿಕೊಂಡು ಹೋದಳು. ಸೂರಪ್ಪ ಅವರು ಈಗ ತಾನೇ ಕೆಲಸದಿಂದ ಮನೆಗೆ ಬಂದ ಮಗಳನ್ನು ಮದುವೆ ಬಗ್ಗೆ ಅವಳ ತೀರ್ಮಾನ ಕೇಳೋದು ಅಷ್ಟು ಸರಿಯಲ್ಲ ಅಂದು ಅವಳು ಕಾಫಿ ಕುಡಿಯುವವರೆಗೂ ಸುಮ್ಮನಾಗಿದ್ದರು. ಅವಳು ಕಾಫಿ ಕುಡಿದು, ಅಪ್ಪ
ಟೆಸ್ಟ್ ಪೇಪರ್ ಕರೆಕ್ಷನ್ ಮಾಡೋದಿದೆ, ನಾನು ಹೋಗಿ ಕರೆಕ್ಷನ್ ಮಾಡಿ ಬಂದು ಅಡುಗೆ ಮಾಡ್ತೀನಿ ಎಂದು ಹೇಳಿ ಹೊರಟವಳ ತಡೆದು, ನಮ್ರತಾ, ನನ್ನ ಜೊತೆ ಮಾತಾಡಬೇಕು ಎಂದರು. ನಮ್ರತಾಗೆ ಯಾವ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಹೇಳುತ್ತಿರುವವರು ಎಂದೂ ಗೊತ್ತಿತ್ತು. ಆದರೂ ಏನೂ ಗೊತ್ತಿಲ್ಲದವರಂತೆ, ಹೇಳಿಯಪ್ಪ, ಏನು ಮಾತಾಡಬೇಕು ಎಂದಾಗ, ಮದುವೆ ಬಗ್ಗೆ ಏನು ತೀರ್ಮಾನ ಮಾಡಿದೆ ಎಂದು ಕೇಳಿದರು. ಅಪ್ಪ, ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದು ಅಲ್ಲದೆ ಸದ್ಯಕ್ಕೆ ಮಕ್ಕಳ ಎಕ್ಸಾಮ್ಸ್ ಇದ್ವಲ್ಲ, ಯೋಚನೆ ಮಾಡೋದಕ್ಕೆ ನನಗಾದರೂ ಪುರ್ಸೊತ್ತೆಲ್ಲಿದೆ ಎನ್ನಲು, ನೋಡು ನಮ್ರತಾ, ನೀನೇ ಹೇಳಿದ್ದೆ 2 ದಿನ ಬಿಟ್ಟು ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ. ಈಗ ನೀನೇ ಹೇಳಿದ ಗಡುವು ಮುಗಿದು 4 ದಿನ ಆಯಿತು. ನನಗಿನ್ನೂ ತಾಳ್ಮೆ ಇಲ್ಲ. ಇವತ್ತೇನೇ ಆಗಲಿ ನಿನ್ನ ನಿರ್ಧಾರ ಹೇಳು ಎಂದಾಗ, ಅಪ್ಪ, ಯಾಕೆ ಈ ಥರ ಒಂದೇ ಸಮನೆ ನನಗೆ ಒತ್ತಡ ಹೇರ್ತಿದ್ದೀರಾ? ನಾನು ಈಗಾಗಲೇ ಹೇಳಿದ್ದೀನಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಎನ್ನಲು, ನೋಡು ನಮ್ರತಾ, ನಾನು ಈಗಾಗಲೇ ಹೇಳಿದ್ದೀನಿ ನೀನು ಈ ಮದುವೆ ಆಗಲೇಬೇಕು ಅಂತ. ನಿನ್ನ ಹಿಂದೆ ಇನ್ನೂ 3 ಜನ ತಂಗಿಯರಿದ್ದಾರೆ ಅನ್ನೋದನ್ನು ಮರಿಬೇಡ. ಏನೋ ಹಿರಿ ಮಗಳು ನಮ್ಮ ಕಷ್ಟಕ್ಕೆ ನೆರವಾಗ್ತಾಳೆ, ತನ್ನ ತಂಗಿಯಂದಿರನ್ನ ಒಂದು ದಡ ಸೇರಿಸ್ತಾಳೆ, ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ನಾನು ಆಸೆ ಪಟ್ಟಿದ್ದೆ. ಈ ಒಂದು ಚಿಕ್ಕ ಸಹಾಯನೂ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದೀಯಾ ಅನಿಸುತ್ತೆ ಎಂದು ಬೇಸರ ತುಂಬಿದ ದನಿಯಲ್ಲಿ ಹೇಳಿದರು. ಅಪ್ಪ, ಪ್ಲೀಸ್, ಆ ಥರ ನಿಮ್ಮಷ್ಟಕ್ಕೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಳ್ಬೇಡಿ ಎಂದಾಗ, ನಾನೇನು ಕಲ್ಪನೆ ಮಾಡ್ಕೊಳ್ತಿಲ್ಲ. ಈ ವಯಸ್ಸಾದ ಕಾಲದಲ್ಲಿ ನನ್ನೆಲ್ಲ ಹೆಣ್ಮಕ್ಳನ್ನು ಒಂದು ದಡ ಮುಟ್ಟಿಸಿ ಕಣ್ಣು ಮುಚ್ಚಿದ್ರೆ ನನಗೂ ನೆಮ್ಮದಿ. ಎಲ್ಲಿ ನಾನು ನಿಮ್ಗಳ ಮದುವೆ ನೋಡ್ದೇನೆ ಕಣ್ಣು ಮುಚ್ತೀನೋ ಅಂತ ಭಯ ಆಗ್ತಿದೆ ಎಂದರು ನೋವಿನಿಂದ. ಅಪ್ಪ, ಪ್ಲೀಸ್, ಹಾಗೆಲ್ಲ ಮಾತಾಡಬೇಡಿ. ಆ ಥರ ಏನಾಗಲ್ಲ. ನಾನು ನನ್ನ 3 ಜನ ತಂಗಿಯರನ್ನ ಒಂದು ದಡ ಸೇರಿಸ್ತೀನಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ಧೈರ್ಯ ಹೇಳಲು, ಚಿಂತೆ ಆಗದೆ ಇರುತ್ತೇನಮ್ಮ. ಮೊನ್ನೆ ನೀನು ಸ್ಕೂಲ್ಗೆ ಹೋದಾಗ ಮನೆಯಲ್ಲಿ ನಿನ್ನ ತಂಗಿಯರು ಪಕ್ಕದ ಮನೆ ಪದ್ಮ ಅವ್ರ ಮಗಳ ಮದುವೆಗೆ ಹೋಗಿದ್ರು. ಆಗ ನನಗೆ BP ಲೋ ಆಗಿ ತಲೆ ತಿರುಗಿಬಿದ್ದುಬಿಟ್ಟಿದ್ದೆ. ಹೇಗೋ ದೇವ್ರ ದಯೆ, ನಮ್ಮ ತೋಟದಲ್ಲಿ ಕೆಲಸ ಮಾಡೋ ಲಕ್ಕಪ್ಪ ಬೆಳೆಗೆ ಔಷಧಿ ಹೊಡಿಬೇಕು, ಅದನ್ನು ತರೋದಕ್ಕೆ ದುಡ್ಡು ಕೇಳೋದಕ್ಕೆ ಮನೆಗೆ ಬಂದಿದ್ದ. ಆಗ ನಾನು ತಲೆ ತಿರುಗಿ ಬಿದ್ದಿದ್ದು ನೋಡಿ ಹೋಗಿ ಸರಿಯಾದ ಸಮಯಕ್ಕೆ ಡಾಕ್ಟರ್ನ ಕರ್ಕೊಂಡು ಬಂದು ನನ್ನ ಪ್ರಾಣ ಕಾಪಾಡ್ದ. ಅವನೇನಾದರೂ ಅವತ್ತು ಬರದೇ ಹೋಗಿದ್ರೆ ಇವತ್ತು ನಿಮ್ಮ ಅಪ್ಪ ನಿನ್ನ ಎದುರುಗಡೆ ಕೂತು ಮಾತಾಡ್ತಿರ್ಲಿಲ್ಲ. ಆ ಕ್ಷಣಕ್ಕೆ ದೇವರೇ ಲಕ್ಕಪ್ಪನ ರೂಪದಲ್ಲಿ ಬಂದು ನನ್ನ ಕಾಪಾಡ್ದ ಅನಿಸುತ್ತೆ ಎಂದಾಗ, ಅಪ್ಪ, ಏನು ಹೇಳ್ತಿದ್ದೀರಾ ನೀವು ಎಂದು ಭಯ ಮತ್ತು ಆತಂಕದಲ್ಲಿ ಕೇಳಿದರು. ಹೌದಮ್ಮ, ನಾನು ನಿಜಾನೇ ಹೇಳ್ತಿದ್ದೀನಿ ಎನ್ನಲು, ನಮಗೆ ಯಾಕೆ ಈ ವಿಷಯ ಅವತ್ತೇ ಹೇಳಿಲ್ಲ ಎಂದು ಕೇಳಿದಾಗ, ಹೇಗೆ ಹೇಳಿ, ಸುಮ್ಮನೆ ನಿಮಗೆ ಹೇಳಿ ಗಾಬರಿ ಮಾಡೋದು ಬೇಡ ಅಂತ ಸುಮ್ಮನಾದೆ. ಆದರೆ ಈಗ ಎಂದು ತಮ್ಮ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದರು. ಆದರೆ ಏನಪ್ಪ ಎಂದು ಕೇಳಿದಳು ಆತಂಕದಲ್ಲಿ. ಅವಳ ಆತಂಕ ಕಂಡು ಮನಸ್ಸಲ್ಲೇ ನನ್ನ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಕೆಲಸ ಮಾಡ್ತಿದೆ ಎಂದು ಸಂತೋಷಪಟ್ಟು ಅದೇ ನಾಟಕವನ್ನು ಮುಂದುವರಿಸುತ್ತಾ, ಆದರೆ ಡಾಕ್ಟ್ರು ಹೇಳಿದ ಮಾತು ಕೇಳಿ ಈಗ ನನಗೆ ಭಯ ಶುರುವಾಯಿತು ಎಂದಾಗ, ಭಯನಾ? ಯಾಕೆ ಭಯ? ಏನು ಹೇಳಿದರು ಡಾಕ್ಟ್ರು ಎಂದು ಗಾಬರಿಯಲ್ಲಿ ಹೇಳಿ, ಅಪ್ಪ, ಅದೇನು ವಿಷಯ ಅಂತ ಬೇಗ ಹೇಳಿ, ಟೆನ್ಷನ್ ಕೊಡಬೇಡಿ ಎಂದಳು ನಮ್ರತಾ. ಅದಾಗಲೇ ಅವಳ ಕಣ್ಣುಗಳು ತುಂಬಿದ್ದವು, ಕಣ್ಣೀರು ಹೊರಗೆ ಬರಲು ತವಕಿಸುತ್ತಿದ್ದವು. ಆಗ ಚೆಕ್ ಮಾಡಿ ಡಾಕ್ಟ್ರು, ನಾನಿನ್ನು ಹೆಚ್ಚು ದಿನ ಬದುಕೋದಿಲ್ಲ ಅಂತ ಹೇಳಿದ್ದಾರೆ ಅಮ್ಮ. ಇದೇ ರೀತಿ ಮತ್ತೊಮ್ಮೆ ಆದರೆ ನಾನು ಬದುಕೋದಿಲ್ಲ. ಅದೇ ಭಯಕ್ಕೆ ನನಗೆ ನಿದ್ದೆ ಅನ್ನೋದು ಹಾರಿ ಹೋಗಿದೆ. ನಿಮ್ಮ 4 ಜನ ಹೆಣ್ಮಕ್ಳನ್ನ ನಡು ನೀರಲ್ಲಿ ಕೈಬಿಟ್ಟು ಅನಾಥರನ್ನಾಗಿ ಮಾಡಿ ಹೋಗ್ತೀನೇನೋ ಅಂತ ಚಿಂತೆ ಕಾಡ್ತಿದೆ ಎಂದು ಬಾರದ ಕಣ್ಣೀರು ಒರೆಸಿಕೊಂಡು, ನಮ್ರತಾ, ನಿನ್ನ ಕೈ ಮುಗಿತೀನಿ ಮಗಳೇ. ನಾನೇನಾದರೂ ಸತ್ತರೆ ನಿನ್ನ ತಂಗಿಯರು ಕೈ ಬಿಡಬೇಡ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅವ್ರನ್ನ ಒಳ್ಳೊಳ್ಳೆ ಮನೆಗೆ ಸೇರಿಸು ಮಗಳೇ. ನೋಡು, ನನ್ನ ಹಣೆ ಬರೋಕ್ಕೆ ಊಟ ತಿಂಡಿ ಏನೂ ಸೇರ್ತಿಲ್ಲ. ನಿಮ್ಗಳದ್ದೇ ಚಿಂತೆ ಆಗಿದೆ. ಅದಕ್ಕೆ ನನಗೆ BP ಲೋ ಆಗ್ತಿದೆ. ನಾನಾದರೂ ಏನು ಮಾಡಲಿ? ನನ್ನ ಅವಸರದಿಂದ ನಿನ್ನ ಜೀವನ ಹಾಳು ಮಾಡಿದೆ. ಈಗ ಅದನ್ನು ಸುಧಾರಿಸೋದಕ್ಕಾಗದೇ ಇರೋ ಅಷ್ಟು ಹಂತಕ್ಕೆ ತಲುಪಿದೆ. ದಿನ ನಿನ್ನ ವಿಷಯಕ್ಕೆ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯ್ತಿದ್ದೀನಿ. ಕಡೆಗೂ ನಿನ್ನ ಜೀವನನ ಸರಿ ಮಾಡೋದಕ್ಕಾಗಲೇ ಇಲ್ಲ ಅಂತ. ಅದಕ್ಕೆ ನನ್ನ ಕ್ಷಮಿಸ್ಬಿಡು ಮಗಳೇ ಎಂದು ಕೈ ಮುಗಿದರು. ನಮ್ರತಾ ಅಳುತ್ತಾ ತನ್ನ ತಂದೆಯ ಕೈ ಹಿಡಿದು ಕೆಳಗಿಳಿಸುತ್ತಾ, ಅಪ್ಪ, ಇದೇನು ಮಾಡ್ತಿದ್ದೀರಾ? ನೀವು ಈಗೆಲ್ಲ ಕೈ ಮುಗಿಬೇಡಿ. ಮಗಳಾಗಿ ತಂದೆ ಆಸೆ ಈಡೇರಿಸೋದು ನನ್ನ ಕರ್ತವ್ಯ ಎನ್ನಲು, ಬೇಡ ಮಗಳೇ, ನನ್ನ ಬಲವಂತಕ್ಕೆ ನಿನ್ನ ಮದುವೆಗೆ ಒಪ್ಪಿಗೆ ಕೊಡೋದು ಬೇಡ. ಆ ಭಗವಂತ ಮಾಡಿದ ಹಾಗಾಗಲಿ. ನನ್ನ ಹಣೆ ಬರದಲ್ಲಿ ಮಕ್ಕಳು ಮದುವೆ ಮಾಡಿ ಅವ್ರ ಅಂದ ಚಂದ ನೋಡಿ ಸಾಯೋದು ಬರ್ತಿಲ್ಲ ಅನಿಸುತ್ತೆ ಎಂದಾಗ, ಅಪ್ಪ, ಪ್ಲೀಸ್, ಸಾಯೋ ಮಾತಾಡಬೇಡಿ. ನಿಮಗೇನೂ ಆಗಲ್ಲ, ಆಗೋದಕ್ಕೂ ನಾನು ಬಿಡಲ್ಲ. ನಾನು ಮದುವೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ನಾನು ಖಂಡಿತ ಈ ಮದುವೆ ಆಗ್ತೀನಿ ಅಪ್ಪ ಎಂದು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು. ನಮ್ರತಾ, ಬೇಡಮ್ಮ, ನಾನು ಸತ್ತು ಹೋಗ್ತೀನಿ ಅಂತ ಮನಸ್ಸು ಒಪ್ಪದೇ ಇರೋ ಮದುವೆನ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಡೋ ಅಗತ್ಯ ಇಲ್ಲ ಎಂದರು ಕಣ್ಣೀರು ಹಾಕುತ್ತಾ. ಅಪ್ಪ, ಪ್ಲೀಸ್, ಪದೇ ಪದೇ ಸತ್ತು ಹೋಗ್ತೀನಿ ಅಂತ ಹೇಳಬೇಡಿ. ನಾನು ಮನಸ್ಸಿನಿಂದ ಹೇಳ್ತಿದ್ದೀನಿ.
ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ, ನೀವು ಚಿಂತೆ ಮಾಡಬೇಡಿ, ನನ್ನ ಮಾತಿನಿಂದ ಹಿಂದೆ ಸರಿಯೋದಿಲ್ಲ ಎಂದಾಗ, ಹಾಗಾದರೆ ನಾನು ಅವ್ರಿಗೆ ಫೋನ್ ಮಾಡಿ ನಮಗೆ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಲ್ಲ ನಮ್ರತ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಕೇಳಿದಾಗ, ಸರಿಯಪ್ಪ, ಕಾಲ್ ಮಾಡಿ ಹೇಳಿ ಎಂದು ತನ್ನ ರೂಮಿಗೆ ಹೋಗಿಬಿಟ್ಟಳು. ಸೂರಪ್ಪ ಅವರು ಜೋರಾದ ಉಸಿರು ದಬ್ಬಿ, ಅಬ್ಬಾ, ನನ್ನ ಮಗಳನ್ನ ಒಪ್ಸೋದಕ್ಕೆ ಎಷ್ಟೊಂದು ತಲೆ ಖರ್ಚು ಮಾಡಬೇಕಾಯ್ತು. ಹೇಗೋ ನನ್ನ ನಾಟಕನ ನಿಜ ಅಂತ ತಿಳಿದು ಮದುವೆಗೆ ಒಪ್ಪಿಗೆ ಕೊಟ್ಲು, ಅದೇ ದೊಡ್ಡ ವಿಷಯ. ಈಗ ಹೇಗೂ ಮದುವೆಗೆ ಒಪ್ಪಿದ್ದಾಳೆ, ಮತ್ತೆ ಅವಳ ಮನಸ್ಸು ಬದಲಾಗೋ ಮುಂಚೆ ಮದುವೆ ಮಾಡಿಬಿಡಬೇಕು ಎಂದುಕೊಂಡರು. ಸುಶಾಂತ್ ತನ್ನ ಅತ್ತೆಗೆ ಕಾಲು ಹುಳುಕಿದ್ದಕ್ಕೆ ಆಸ್ಪತ್ರೆ ಹತ್ತಿರ ಕಾರು ನಿಲ್ಲಿಸಿ ಅವರನ್ನು ಡಾಕ್ಟರ್ ಹತ್ತಿರ ತೋರಿಸಿ ಮನೆಗೆ ಕರೆದುಕೊಂಡು ಬಂದ. ಪೂರ್ಣಿಮಾ ಇವರುಗಳು ಬರುವಷ್ಟರಲ್ಲಿ ತಿಂಡಿ ಕಾಫಿ ರೆಡಿ ಮಾಡಿದರು. ವನಿತಾ ಕಾರ್ನಿಂದ ಕುಂಟುತ್ತಾ ಇಳಿದರು. ಸುಶಾಂತ್ ಮತ್ತು ಸ್ಮಿತಾ ಇಬ್ಬರು ಹೆಗಲಿನ ಆಸರೆಯಿಂದ ಒಳಗಡೆ ಕರೆದುಕೊಂಡು ಬಂದು ಸೋಫಾದ ಮೇಲೆ ಕೂರಿಸಿದರು. ಪೂರ್ಣಿಮಾಗೆ ತನ್ನ ಚಿಕ್ಕಮ್ಮನನ್ನು ನೋಡಿ ಗಾಬರಿಯಾಗಿ ಅವರ ಹತ್ತಿರ ಬಂದು, ಚಿಕ್ಕಮ್ಮ, ಏನಾಯಿತು, ಯಾಕೆ ಕುಣ್ತಾ ಬಂದ್ರಿ ಎಂದು ಕೇಳಿದಳು ಆತಂಕದಿಂದ. ಸುಶಾಂತ್ಗೆ ಪೂರ್ಣಿಮಾನ ನೋಡಿ ಮನಸ್ಸಿಗೆ ಖುಷಿಯಾಯಿತು. ಬೆಳಿಗ್ಗೆ ಅವಳನ್ನು ನೋಡದೆ ನಿರಾಸೆ ಆಗಿತ್ತು. ಮನಸ್ಸಿಗೆ ಎಷ್ಟೇ ಬುದ್ಧಿ ಹೇಳಿದರೂ ಸ್ಮಿತಾ ತನ್ನ ಹೆಂಡತಿ ಆಗುವಳು ಎಂದು ಒಪ್ಪಿಕೊಳ್ಳುವುದಕ್ಕೆ ರೆಡಿ ಇಲ್ಲ. ಪೂರ್ಣಿಮಾ ಕಾಡಿ ಬೇಡಿ ಸುಶಾಂತ್ನ ಒಪ್ಪಿಸಿದ್ದು. ಆ ಕಾರಣಕ್ಕೆ ಮಾತ್ರ ಸುಶಾಂತ್ ಸ್ಮಿತಾನ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದು. ಈಗ ಪೂರ್ಣಿಮಾ ಬಗ್ಗೆ ಯಾವುದೇ ತರಹದ ಭಾವನೆಗಳನ್ನು ಬೆಳೆಸಿಕೊಳ್ಳುವುದು ತಪ್ಪು ಎಂದು ಗೊತ್ತಿದ್ದರೂ ಮನಸ್ಸು ಅವನ ಮಾತನ್ನು ಕೇಳುತ್ತಿಲ್ಲ. ಪೂರ್ಣಿ, ಅದು ಬಟ್ಟೆ ಅಂಗಡಿಯಿಂದ ಬರುವಾಗ ಅಮ್ಮ ಅಲ್ಲಿ ಹಾಕಿದ ಮ್ಯಾಟ್ ಎಡ್ ಬಿದ್ದುಬಿಟ್ರು. ಆಗ ಅಮ್ಮನ ಕಾಲು ಉಳುಕ್ತು. ಬರ್ತಾ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದ್ವಿ ಎಂದಾಗ, ಹೌದಾ, ಡಾಕ್ಟ್ರು ಏನು ಹೇಳಿದರು ಎಂದು ಕೇಳಿದಾಗ, ಜಾಸ್ತಿ ಏನೂ ಪೆಟ್ಟಾಗಿಲ್ಲ, ಒಂದು ಇಂಜೆಕ್ಷನ್ ಮಾಡಿದ್ದಾರೆ, ಪೇನ್ ಕಿಲ್ಲರ್ ಮಾತ್ರೆ ಕೊಟ್ಟಿದ್ದಾರೆ, ನಾಳೆ ಅಷ್ಟರಲ್ಲಿ ಆರಾಮಾಗ್ತಾರೆ ಅಂತ ಹೇಳಿದ್ದಾರೆ ಎಂದಳು. ಅಯ್ಯೋ, ಕ್ಷಮಿಸಿ, ನಾನು ನೋಡಿ ನಿಮ್ಮನ್ನೆಲ್ಲ ನಿಲ್ಲಿಸೇ ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಕೂತ್ಕೊಳ್ಳಿ, ನಿಮ್ಮೆಲ್ರಿಗೂ ತಿಂಡಿ ತರ್ತೀನಿ ಎಂದು ಹೇಳಿ ಅಡುಗೆ ಮನೆಗೆ ಹೋದಳು ಪೂರ್ಣಿಮಾ. ಎಲ್ಲರಿಗೂ ಶಾವಿಗೆ ಬಾತ್ ಪಕೋಡ ಹಾಕಿ ತಂದು ಕೊಟ್ಟಳು. ಹೊಟ್ಟೆ ಹಸಿವಾಗಿದ್ದರಿಂದ ಎಲ್ಲರೂ ಚೆನ್ನಾಗಿ ತಿಂದರು. ಆಮೇಲೆ ಕಾಫಿ ಕುಡಿದು ಹೆಣ್ಣಿನ ಮನೆಯವರಿಗೆ ಹೇಳಿ ಸುಶಾಂತ್ ಮನೆಯವರು ತಮ್ಮ ಮನೆ ಕಡೆ ಹೊರಟರು. ಚಿಕ್ಕಮ್ಮ, ನೀವು ಹೋಗಿ ರೆಸ್ಟ್ ಮಾಡಿ ಎಂದು ಸ್ಮಿತಾ ಮತ್ತು ತಾನು ಇಬ್ಬರು ಸೇರಿ ವನಿತಾ ಅವರನ್ನು ರೂಮಿಗೆ ಬಿಟ್ಟು ಬಂದರು. ಇಬ್ಬರು ರೂಮಿನಿಂದ ಆಚೆ ಹೋಗುತ್ತಿದ್ದ ಹಾಗೆ ವನಿತಾ ತಕ್ಷಣ ಓಡಿ ಹೋಗಿ ಬಾಗಿಲು ಚಿಲಕ ಹಾಕಿಕೊಂಡರು. ಅಬ್ಬಾ, ಹೇಗೋ ಒಂದು ನಾಟಕ ಮಾಡಿ ಇವತ್ತು ನನ್ನ ಮರ್ಯಾದೆ ಹೋಗೋದು ತಪ್ಪಿತು. ಇವತ್ತು ಹೇಗೋ ಮ್ಯಾನೇಜ್ ಮಾಡಿದೆ, ನಾಳೆ ಇನ್ನೇನು ಕಾದಿದೆಯೋ ಭಗವಂತ ಎಂಬ ಚಿಂತೆಗೆ ಬಿದ್ದರು. ಈಗಾಗಲೇ ಪೂರ್ಣಿಮಾ 5 ಲಕ್ಷ ದುಡ್ಡು ತಂದು ಕೊಟ್ಟಿದ್ದಾಳೆ. ಈ ಬೀಗ್ರ ರೇಂಜ್ ನೋಡಿದ್ರೆ ನಾಳೆ ಒಡವೆ ತೆಗೆಯುವಾಗೂ ಏನೇನು ಕಾದಿದೆಯೋ, ಯಾವುದಕ್ಕೂ ಹೆಚ್ಚು ದುಡ್ಡು ಇಟ್ಕೊಂಡು ಹೋಗೋಣ. ಅದು ಅಲ್ಲದೆ ಗಂಡಿನ ಮನೆಯವರಿಗೆ ಮದುವೆ ಅಷ್ಟು ಖರ್ಚು ಹಾಕಿ ನಾವೇ ಮದುವೆ ಮಾಡಿಕೊಡ್ತೀವಿ ಅಂತ ಪೂರ್ಣಿನೇ ಮಾತು ಕೊಟ್ಟಿದ್ದಾಳೆ. ಮೊದಲೇ ನೀವು ನಾವು ಅರ್ಧ ಹಾಕೋಣ ಅಂತ ಹೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ಈಗ ಮಿಕ್ಕಿದ ಕಡಿಮೆ ಬಿದ್ದ ದುಡ್ಡು ಅವಳೇ ಹೊಂದಿಸ್ಕೊಳ್ಳಿ. ಅವಳೇನಾದರೂ ಆಗಲ್ಲ ಅಂತ ಹೇಳಿದ್ರೆ ಇದ್ದೇ ಇದೆಯಲ್ಲ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದು. ಅದಕ್ಕೂ ಬಗ್ದಿದ್ರೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೆದರ್ಸೋದು. ಒಂದು ರಾತ್ರಿ ಆಚೆ ಹಾಕಿದ್ದಕ್ಕೆ 5 ಲಕ್ಷ ದುಡ್ಡು ಹೊಂದಿಸ್ಕೊಂಡು ಬಂದುಕೊಟ್ಲು. ಈಗೂ ಹಾಗೆ ಮಾಡಲಿ ಎಂದು ಮನಸ್ಸಲ್ಲೇ ಎಂದುಕೊಂಡರು. ಯಪ್ಪ, ನೋವಾಗದೆ ಆಗಿದೆ ಅನ್ನೋ ಹಾಗೆ ನಾಟಕ ಮಾಡೋದು ತುಂಬ ಕಷ್ಟ ಎಂದು ಬೆಡ್ ಮೇಲೆ ದಪ್ಪೆಂದು ಕೂತರು. ಈಗ ಪೂರ್ಣಿಮಾ ಹತ್ರ ಇನ್ನೊಂದೆರಡು ಲಕ್ಷ ದುಡ್ಡು ತಂದು ಕೊಡು ಅಂತ ಕೇಳೋದು ಹೇಗೆ? ಕೇಳಲೇಬೇಕು, ಇಲ್ಲಾಂದರೆ ನನ್ನ ಮಗಳ ಮದುವೆ ಆಗೋದಿಲ್ಲ. ಮದುವೆ ಆಗಲಿಲ್ಲ ಅಂದರೆ ಸ್ಮಿತಾ ಜೀವಂತವಾಗಿರೋದಿಲ್ಲ ಅಂತ ಬೇರೆ ಹೇಳಿದ್ದಾಳೆ. ಅವಳ ಹತ್ರ ಹೇಗೆಲ್ಲ ಮಾತಾಡಬೇಕು, ಅವಳನ್ನು ಹೇಗೆ ಒಪ್ಪಿಸ್ಬೇಕು ಎಂದು ಯೋಚನೆ ಮಾಡೋದಕ್ಕೆ ಶುರು ಮಾಡಿದರು. ನಮ್ರತಾ ಮದುವೆಗೆ ಒಪ್ಪಿಗೆ ಇದೆ ಎಂದು ಹೇಳಿ ತನ್ನ ರೂಮಿಗೆ ಹೋಗಿದ್ದ ತಕ್ಷಣ ಸೂರಪ್ಪ ಚಲಪತಿಯವರಿಗೆ ಫೋನ್ ಮಾಡಿದ. ಚಲಪತಿಯವರು ಗಾರ್ಡನ್ನಲ್ಲಿ ಕೂತು ಕಾಫಿ ಕುಡಿಯುತ್ತಾ ಇದ್ದರು. ಅವರ ಫೋನ್ ರಿಂಗ್ ಆದಾಗ ಮಂಗಳಮ್ಮ ಬಂದು ಫೋನ್ ಕೊಟ್ಟು ಹೋದಳು. ಚಲಪತಿಯವರಿಗೆ ಸೂರಪ್ಪ ಕಾಲ್ ಮಾಡಿದ್ದು ನೋಡಿ ಸ್ವಲ್ಪ ಆತಂಕವಾಯಿತು. ನೀಲ್ ಮೊದಲೇ ನಮ್ರತಾ ಹತ್ತಿರ ತನ್ನ ಕಂಡೀಷನ್ಸ್ನ ಹೇಳಿ ಅವಳು ಮದುವೆಗೆ ಒಪ್ಪಿಗೆ ಕೊಡದೇ ಇರೋ ಹಾಗೆ ಮಾಡಿದ್ದ. ಈಗ ಅವಳಪ್ಪ ಏನು ಹೇಳುತ್ತಾನೋ ಎಂದು ಸ್ವಲ್ಪ ಗಾಬರಿಗೆ ಬಿದ್ದರು. ಮತ್ತೆ ರಿಂಗ್ ಆದಾಗ ರಿಸೀವ್ ಮಾಡಿದ ಚಲಪತಿಯವರು, ಹೇಳಿ ಸೂರಪ್ಪ, ಎಷ್ಟು ದಿನದ ಮೇಲೆ ಕಾಲ್ ಮಾಡಿದ್ದೀರಾ ಎಂದಾಗ, ರಾಯರೇ, ವಿಷಯ ಇತ್ತು, ಅದಕ್ಕೆ ಕಾಲ್ ಮಾಡಿದೆ ಎನ್ನಲು, ಹೇಳಿ ಏನು ವಿಷಯ ಎಂದು ಕೇಳಿದಾಗ, ನಾನು ಫೋನ್ ಮಾಡಿದ್ದು ಯಾಕಂದರೆ ನಮಗೆ ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳೋದಕ್ಕೆ ಎಂದಾಗ ಚಲಪತಿಯವರಿಗೆ ಒಂದು ಕ್ಷಣ ತಾವು ಕೇಳುತ್ತಿರುವುದು ನಿಜವೋ ಸುಳ್ಳೋ ಎಂದೆನಿಸಿಬಿಟ್ಟಿತು. ಕನ್ಫರ್ಮ್ ಮಾಡಿಕೊಳ್ಳಲು ಮತ್ತೊಮ್ಮೆ, ಸೂರಪ್ಪ, ನೀವು ಹೇಳಿದ ನಿಜಾನಾ ಎಂದು ಕೇಳಿದರು. ಹ್ಞೂ ರಾಯರೇ, ನಾನು ನಿಜಾನೇ ಹೇಳ್ತಿದ್ದೇನೆ, ನಮಗೆ ಈ ಮದುವೆಗೆ ಒಪ್ಪಿಗೆ ಇದೆ ಎಂದಾಗ,
ಅಲ್ಲ, ನೀವು ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಹೇಳ್ತಿದ್ದೀರಿ ತಾನೇ? ಯಾಕಂದರೆ ಈಗಾಗಲೇ ನಿಮ್ಮ ಮಗಳು ಹೇಳಿರಬೇಕಲ್ವಾ ಎಂದು ಕೇಳಿದರು ಗೊಂದಲದಲ್ಲೇ. ಹ್ಞೂ ರಾಯ್ರೆ, ನನ್ನ ಮಗಳು ಎಲ್ಲ ಹೇಳಿದಾಳೆ, ನೀಲ್ನ ಕಂಡೀಷನ್ ಬಗ್ಗೆ. ನಾನು ನನ್ನ ಮಗಳು ಯೋಚನೆ ಮಾಡಿನೇ ನಿರ್ಧಾರಕ್ಕೆ ಬಂದಿರೋದು ಎನ್ನಲು, ಹಾಗಾದರೆ ತುಂಬ ಸಂತೋಷ. ನಮಗೂ ಈ ಮದುವೆಗೆ ಯಾವ ಅಭ್ಯಂತರನೂ ಇಲ್ಲ. ಸರಿ, ಹಾಗಿದ್ರೆ ಮುಂದಿನ ಮಾತುಕತೆಗೆ ಯಾವಾಗ ಬರ್ತೀರಾ ಎಂದು ಕೇಳಿದರು ಚಲಪತಿ ಅವರು. ರಾಯ್ರೆ, ನೀವು ಯಾವಾಗ ಹೇಳ್ತೀರೋ ಆವಾಗಲೇ ಎಂದ ಸೂರಪ್ಪನಿಗೆ, ಸರಿ ಸೂರಪ್ಪ, ನಾನು ನನ್ನ ಕಡೆ ಶಾಸ್ತ್ರಿಗಳನ್ನು ವಿಚಾರಿಸಿ ಹೇಳ್ತೀನಿ ಎಂದು ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 21ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.